ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಬೆಳಿಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಿದು ಬೆಳಿಗ್ಗೆ ಎಲ್ಲ ಹೊರಟಿದ್ದಾರೆ ಅಂತ ಹೇಳಿ ನಿಮಗೆ ಅನಿಸ್ತಾ ಇದೆ ಅಲ್ವಾ? ಎಸ್ ಗೈಸ್, ಇವತ್ತು ಬೆಳಿಗ್ಗೆನೇ ಊರಿಗೆ ಹೊರಟಿದ್ದೀವಿ. 6 ಗಂಟೆ ಆಲ್ರೆಡಿ. ನೋಡಿ ಎಷ್ಟೊತ್ತಾಗಿದೆ ಅನ್ನೋ ಕಾಣಿಸ್ತಾ ಇದೆ, ಅಂದರೆ ತುಂಬ ಲೇಟ್ ಆಗಿದೆ ಅನ್ನೋ ಥರ ಇದೆ. ಇನ್ನು 6 ಗಂಟೆ ಈಗ ಹೊರಟಿದ್ದೀವಿ. ಸ್ವಲ್ಪ ಬೇಗನೆ ಹೋಗಬೇಕಿತ್ತು, ಊರಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ. ಹೇಮಂತ್ ಏನು ಬರ್ತಾಯಿಲ್ಲ, ಅವನು ಇನ್ನೂ ನಿನ್ನೆ ಸಂಜೆ ಅಷ್ಟೇ ಬಂದಿರೋದಲ್ವ. ನಮ್ಮನ್ನು ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ಅವನು ವಾಪಸ್ ಮನೆಗೆ ಹೋಗ್ತಾನೆ. ಇನ್ನು ನಾವು ಬಸ್ ಹತ್ಕೊಂಡು ಶಿರಾಗೆ ಬಂದ್ವಿ. ಶಿರಾದಲ್ಲಿ ನೋಡಿ ಒಂದು 1/2 ಅವರ್ ಟೈಮ್ ಇತ್ತು ಗೈಸ್. 1/2 ಅವರಲ್ಲಿ ನಮ್ಮನೆಯವ್ರು ಶಿರಾ ಬಸ್ ಸ್ಟ್ಯಾಂಡೆಲ್ಲ ಓಡಾಡ್ತಾ ಇದ್ದಾರೆ. ಅದರಲ್ಲೂ ನಮ್ಮನೆಯವರು ಫ್ರೆಂಡ್ ಸಿಕ್ಕಿದ್ದಾರೆ. ಫ್ರೆಂಡ್ ಅಂದರೆ ಅಳಿಯ ಆಗಬೇಕು. ಹಾಗೆ ಇಬ್ಬರು ಮಾತಾಡಿಕೊಂಡು ನನಗೆ ಸ್ವಲ್ಪ ತಿಂಡಿ ತಂದುಕೊಟ್ರು. ಬಸ್ಸಲ್ಲಿ ಒಬ್ಬಳೇ ಕುತ್ಕೊಂಡು ಬೇಜಾರಾಗುತ್ತೆ ಅಂತ ಹೇಳಿ. ಅವ್ರು ಬಸ್ ಮೂವ್ ಆಗೋ ಟೈಮಲ್ಲಿ ಅವರು ಹತ್ಕೋತಾರೆ. ನೋಡಿ ನನಗೆ ಚಕ್ಲಿ ಪೀಸ್ ತಂದು ಕೊಟ್ಟಿದ್ದಾರೆ. ಅಂದರೆ ಬೆಳಿಗ್ಗೆನೇ ಅಲ್ವಾ ಬಂದಿದ್ದು. ಒಂದು 6 ಗಂಟೆಗೆ ಬಂದಿದ್ವಿ. 8:30 9 ಗಂಟೆಗೆ ಶಿರಾ ರೀಚ್ ಆದ್ವಿ. 9:15ಗೆ ಬಸ್ ಇತ್ತು. 9:15 ಅನಿಸುತ್ತೆ ಇದು ಬಸ್ ಮೂವ್ ಆಗಿದ್ದು. ಅದಕ್ಕೆ ತಿಂಡಿ ಇನ್ನೂ ತಿಂದಿರಲಿಲ್ಲ ಅಂತೇಳಿ ಚಕ್ಲಿ ಪೀಸ್ ತಂದು ಕೊಟ್ಟಿದ್ರು. ತಿಂದುಬಿಟ್ಟು ಊರಿಗೆ ಬಂದ್ವಿ ಗೈಸ್. ನಮ್ಮ ಮನೆಯವರು ಅಮರಾಪುರದಲ್ಲೇ ಸ್ವಲ್ಪ ಕೆಲಸ ಇದೆ ಅಂತೇಳಿ ಅವ್ರು ಅಲ್ಲೇ ಇದ್ದರು. ನಾನು ಊರಿಗೆ ಬಂದು ಅಂಗಡಿ ಹತ್ರನೇ ಬಂದೆ. ಡೈರೆಕ್ಟ್ ಮನೆಗೇನು ಹೋಗಲಿಲ್ಲ. ಅಂಗಡಿ ಹತ್ರನೇ ಬಂದು ಅಂಗಡಿಯಲ್ಲೇ ನಮ್ಮಮ್ಮ ಅಡುಗೆ ಮಾಡಿದ್ರು. ಊಟ ಮಾಡಿಕೊಂಡು ನಮ್ಮ ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ, ನಾನು ಅಮ್ಮ ಇಬ್ಬರೂ. ನೋಡಿ ಎಲ್ಲಿಷ್ಟು ಕುರಿ ಇದನ್ನು ಎಲ್ಲ ಮೇಯ್ತಾ ಇದ್ದಾವೆ. ಆಲ್ರೆಡಿ ಟೈಮ್ ಆಗಿತ್ತಲ್ಲ ಪಾಪ. ಕುರಿಯರು ಅವಕ್ಕೂ ಹೊಟ್ಟೆಶವಾಗಿರುತ್ತೆ ಅಂತೇಳಿ ಕುರಿನೂ ಎಬ್ಸ್ಕೊಂಡು ಬಂದಿದ್ರು. ಇನ್ನು ನಾನು ನಮ್ಮಮ್ಮ ನಮ್ಮ ಅಪ್ಪಂಗೆ ಊಟ ತೊಗೊಂಡು ಹೊಲ್ದ ಹತ್ರ ಹೋಗ್ತಾಯಿದ್ದೀವಿ. ಸ್ವಲ್ಪ ನಮ್ಮದೇನೋ ಪೈಪ್ ಹೊಡೆದಿತ್ತಂತೆ, ಹಾಗಾಗಿ ನಮ್ಮ ಅಪ್ಪ ಇಲ್ಲೇ ರೆಡಿ ಮಾಡ್ತಾಯಿದ್ರು. ಇದು ನಮ್ಮದಲ್ಲ ಗೈಸ್, ಇದು ಅಡಿಕೆ ತೋಟ ಬೇರೆಯವ್ರದ್ದು. ನೋಡಿ ಎಷ್ಟು ಹುಲ್ಲು ಬೆಳೆದಿದೆ. ಅವ್ರದ್ದೆಲ್ಲ ಸ್ವಲ್ಪ ಜಾಸ್ತಿ ಹೊಲ ಇದೆ ಹೇಳಿ, ಹಾಗಾಗಿ ಅವ್ರು ಅಲ್ಲಿ ನೋಡ್ಕೊಳ್ಳ ಇಲ್ಲಿ ನೋಡ್ಕೊಳ್ಳ ಅಂತ ಹೇಳಿ ಹಿಂಗೆ ಬಿಟ್ಕೊಂಡಿದ್ದಾರೆ. ಸ್ವಲ್ಪ ಇರೋರು ಕ್ಲೀನ್ ಮಾಡ್ಕೊತಾರೆ. ತುಂಬ ಹೊಲ ಇರೋರು, ಆಸ್ತಿ ಇರೋರು ಇದು ಹಿಂಗೆ ಇರುತ್ತೆ. ಏನಾಗೋದಿಲ್ಲ, ಅಡಿಕೆ ಅಲ್ವಾ ಅಂಥೇಳಿ ಅವ್ರು ಸುಮ್ಮನಾಗಿದ್ದಾರೆ. ಇನ್ನು ಇದು ಬಂದರೆ ನಾವು ಹಾಕಿರೋ ಕಡಲೆ ಬೀಜ. ನಮ್ಮ ಅಪ್ಪ ಅವರು ಅಂದರೆ ಅಡಿಕೆ ಗಿಡ ಇಟ್ಟಿದ್ದಾರೆ ಫುಲ್ಲು. ಇದೊಂದು ಗದ್ದೆಗೆ ಅಡಿಕೆ ಗಿಡ ಸಾಲ್ಟೇಜ್ ಬಂದು ಅದಕ್ಕೆ ಅಡಿಕೆ ಗಿಡ ಇಟ್ಟಿಲ್ಲ ಇದೊಂದು ಗದ್ದೆಗೆ. ನೆಕ್ಸ್ಟ್ ಇಯರ್ ಅಥವಾ ಇನ್ನೊಂದು 6 ಮಂತ್ಸಿಗೆ ಆಗಲ್ಲ, ಇನ್ನು ನೆಕ್ಸ್ಟ್ ಇಯರ್ ಮಳೆ ಬರೋ ಟೈಮ್ಗೆ ಇಡೋದು. ನಾವು ಇಲ್ಲಿಗೆ ಬೋರ್ ಹಾಕ್ಸೋ ಟೈಮಲ್ಲಿ ಬಂದಾಗ ತೋರಿಸಿದ್ದು ನಿಮಗೆ ಎಲ್ಲನೂ. ನೋಡಿ ಬೋರ್ ಹಾಕ್ಸುವಾಗ ಯಾವ ಥರ ಇತ್ತು, ಬೋರ್ ಹಾಕ್ಸಿ ಎಲ್ಲ ಫಿಟ್ ಮಾಡಿದ್ಮೇಲೆ ಯಾವ ಥರ ಕಾಣ್ತಾ ಇದೆ ಅಂತೇಳಿ. ಈಗ ಫುಲ್ ಎಲ್ಲ ರೆಡಿಯಾಗಿದೆ ಅಲ್ವಾ, ಈಗ ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ನಾವು ಇದೇ ಪ್ಲೇಸಲ್ಲಿ ಕೂತ್ಕೊಂಡು ಊಟ ಮಾಡಿ, ಅಂದರೆ ನೈಟೆಲ್ಲ ಸ್ಪೆಂಡ್ ಮಾಡಿದ್ದು ಬೋರ್ ಹಾಕ್ಸುವಾಗ ತುಂಬ ಮೆಮೊರಿಯಾಗಿ ಇರುತ್ತೆ. ಅದೇ ಇಲ್ಲಿಗೆ ಬಂದರೆ ಅದೇ ತುಂಬ ನೆನಪು ಕಾಡುತ್ತೆ ನಮಗೆ. ಹಾಗೆ ಬಾವಿಲಿನೂ ಅಷ್ಟೇ ಗೈಸ್, ಅವಾಗ ಎಷ್ಟು ನೀರಿದ್ವು, ಇವಾಗ ಅಷ್ಟೇ ಒಳಗೆ ಹೋಗಿದ್ದಾವೆ, ನೀರೇ ಇಲ್ಲ. ಬೋರ್ ಹಾಕ್ಸುವಾಗೂ ತುಂಬಾ ನೀರಿದ್ವು ಗೈಸ್. ಈಗ ಮಳೆ ಬರೋ ಟೈಮಲ್ಲಿ ನೀರು ಕಡಿಮೆ ಆಗಿದ್ದಾವೆ. ಅದೇನೋ ನೋಡಿ ಅದರದ್ದು ವಿಚಿತ್ರ, ಸ್ವಲ್ಪ ಕಡಿಮೆ ಆಗಿದ್ದಾವೆ. ಇನ್ನು ಅಡಿಕೆ ಗಿಡ ಇಟ್ಟಿದ್ದಾರೆ ನೋಡಿ, ಲೈನಾಗಿ ಕಾಣ್ತಾ ಇದ್ದಾವೆ. ಆದ್ರೂ ಇದು ನಾವು ಮನೆ ಹತ್ರನೇ ತುಂಬ ವರ್ಷ, ಅಂದರೆ ಒಂದು 2 ವರ್ಷ ಅಲ್ಲೇ ಇಟ್ಕೊಂಡಿದ್ವಿ. ಈ ಲಾಸ್ಟ್ ಇಯರೇ ಇಕ್ಬೇಕಾಗಿತ್ತು ಅಡಿಕೆ ಗಿಡನ. ಆವಾಗ ಸ್ವಲ್ಪ ಬುಡ ಎಲ್ಲ ದಪ್ಪಗೆ ಬೇರೆ ಹೊಯ್ಕೊಂಡು ಇಷ್ಟೊತ್ತಿಗೆ ನೋಡೋಕೆ ಚೆನ್ನಾಗಿ ಕಾಣ್ತಾಯಿದ್ವು. ಬಟ್ ನಮಗೆ ಲಾಸ್ಟ್ ಇಯರ್ ಇಡೋಕ್ಕಾಗಲಿಲ್ಲ. ಈ ಇಯರ್ ಇಟ್ಟಿದ್ದರಿಂದ ಅವು ಸಣ್ಣಕ್ಕೆ ಒಳ್ಳೆ ಕಡ್ಡಿ ಥರ ಬೆಳ್ಕೊಂಡು ಹೋಗಿದ್ವು ಮನೆ ಹತ್ರ. ಅಂದರೆ ಗೈಸ್ ಅದು 1 kg ಪಾಕೆಟ್ 2 kg ಪಾಕೆಟ್ ಮಣ್ಣಲ್ಲಿ ಬೆಳೆಯೋ ಗಿಡ ಹೇಗಿರುತ್ತೆ, ಹಾಗೆ ಭೂಮಿಗೆ ಇಟ್ಟಾಗ ಬೆಳೆಯೋ ಗಿಡ ಹೇಗಿರುತ್ತೆ ಅಂತೇಳಿ ನಿಮಗೆ ಗೊತ್ತೇ ಇರುತ್ತೆ. ಪಾಕೆಟಲ್ಲಿ ಬೆಳೆದಿರೋದಲ್ವ, ಅದಿನ್ನೂ ಚಿಕ್ಕದು. ಹಾಗೆ 1 ಇಯರ್ ಹಂಗೆ ಕಳೆದ್ರೆ ಚೆನ್ನಾಗಿ ಬರ್ತವೆ, ಚೆನ್ನಾಗಿ ಬೆಳೀತವೆ ಅಂತೇಳಿ ಅನ್ಕೋತೀನಿ. ಇನ್ನು ನಮ್ಮ ಹೊಲದ ಪಕ್ಕದ ಹೊಲದಲ್ಲಿ ನೇರಳೆ ಹಣ್ಣು ಬಿಡಿಸ್ತಾಯಿದ್ರು ಗೈಸ್. ನೇರಳೆ ಹಣ್ಣೊಂದು ಇವರು ಫುಲ್ಲು ಮಿಕ್ಸ್ ಗಿಡಗಳು ಹಾಕ್ಕೊಂಡ್ಬಿಟ್ಟಿದ್ದಾರೆ. ಹೊಲದ ತುಂಬ ಅಡಿಕೆ ಗಿಡ, ನೇರಳೆ ಹಣ್ಣು ಗಿಡ, ನುಗ್ಗೆಕಾಯಿ ಗಿಡ, ಪ್ರತಿಯೊಂದು ಸೀಬೆಕಾಯಿ ಅಂತಿರಲ್ಲ, ಅದು ನಮ್ಮ ಕಡೆ ಬಿಕ್ಕೇಣ್ ಅಂತ ಕರಿತೀವಿ, ಆ ಥರದ್ದು ಪ್ರತಿಯೊಂದು ಗಿಡ ಹಾಕಿದ್ರು. ನೇರಳೆ ಹಣ್ಣು ಬಿಡಿಸ್ತಾಯಿದ್ರು ನೋಡಿ ಪಾಪ. ಅವರು ನೇರಳೆ ಹಣ್ಣು ಕೊಟ್ಟರು. ನಮ್ಮಮ್ಮ ನಮ್ಮ ಹುಡುಗಿ ಬಂದಿದೆ ಕೊಡಿ ಒಂದು ಸ್ವಲ್ಪ ಅಂತ ಕೇಳಿದ್ಕೆ ಬಿಡಿಸ್ತಾ ಇರೋರೇ ಬಂದು ಕೊಟ್ಟರು. ಅವರು ಸ್ವಲ್ಪ ಕಾಯಿ ಇದ್ದಂಗೆ ಬಿಡಿಸ್ತಾರೆ, ತೀರಾ ಹಣ್ಣಾಗೋ ತನಕ ಬಿಟ್ಕೊಳ್ಳಲ್ಲ. ಯಾಕೆಂದರೆ ಮಾರ್ಕೆಟ್ಗೆ ಹೋಗಬೇಕು, ಅಲ್ಲಿಂದ ಆಮೇಲೆ ಸೇಲ್ ಮಾಡೋರು ತೊಗೊಂಡೋಗ್ತಾ ಇರ್ತಾರೆ. ಫುಲ್ ಗಜಿಬಿಜಿ ಆಗೋಗ್ಬಾರ್ದು ಅಂತ ಸ್ವಲ್ಪ ದಪ್ಪ ಇದ್ದಾಗೇ ಬಿಡಿಸ್ತಾರೆ.
ನೋಡಿ ಯಾವ ಥರ ಕಾಣ್ತಾ ಇದ್ದಾವೆ, ಕಪ್ಪುಗೆ ತುಂಬ ದಪ್ಪ ಎಲ್ಲ ಇದ್ದಾವೆ ಗೈಸ್. ಎಷ್ಟು ಒಂದೊಂದು ಸೈಜೇ ಎಷ್ಟು ದಪ್ಪ ಇದ್ದಾವೆ. ಒಂದು ಬಾಯಿಗಿಟ್ರೇ ಫುಲ್ ಬಾಯಿ ತುಂಬ ತಿನ್ಬೋದು, ಅಷ್ಟು ನೇರಳೆ ಹಣ್ಣು ಅಷ್ಟು ದಪ್ಪ ಇದೆ. ಹಾಗೆ ಟೇಸ್ಟ್ ಇದೆ ಗೈಸ್. ಉಪ್ಪು ಏನೂ ಬೇಕಾಗಿಲ್ಲ, ಅಂದರೆ ಹುಳಿ ಇಲ್ಲ, ಸ್ವೀಟಾಗೆ ಚೆನ್ನಾಗಿದ್ದಾವೆ. ಇನ್ನು ಅಡಿಕೆ ಗಿಡದ ಸೆಂಟ್ರಿಗೂ ಕಡಲೆ ಬೀಜ ಹಾಕಿದ್ದಾರೆ ನೋಡಿ. ಈ ಕಡೆ ಅಡಿಕೆ ಗಿಡಕ್ಕೂ ನೀರು ಹಾಕ್ತವೆ, ಹಾಗೆ ಮಳೆ ಬಂದಿಲ್ಲ ಅಂದರೆ ಕಡಲೆ ಬೀಜನೂ ಚೆನ್ನಾಗಿ ಹುಡ್ತವೆ, ಕಡಲೆ ಗಿಡನೂ ಹಾಕ್ತವೆ ಅಂತೇಳಿ ಸೆಂಟ್ರಿಗೆ ಕಡಲೆ ಬೀಜ ಹಾಕಿದ್ದಾರೆ. ಅಂದರೆ ಗೈಸ್ ನಾವು ಅಡಿಕೆ ಗಿಡ ಇಡಬೇಕು ಅಂದರೆ ಸ್ವಲ್ಪ ಬೇಗನೆ ಇಟ್ಬಿಡ್ಬೇಕು. ಒಂದು 2 ಇಯರ್ಸ್ ಗಿಡ ಹಾಗೆ ಇಟ್ಬಿಡ್ಬೇಕು. ತುಂಬ ದಿನ ಮನೆ ಹತ್ರನೇ ಬೆಳೆಸ್ಕೊಂಡ್ಬಿಟ್ರೆ ನೋಡಿ ಅದು ಬುಡ ಅನ್ನೋದು ದಪ್ಪ ಇರೋದಿಲ್ಲ ಅಲ್ವಾ, ಚೆನ್ನಾಗಿ ಬೇರೆಕೊಂಡಿರಲ್ಲ. ಅದಕ್ಕೆ ಅದು ಓಲಾಡ್ತಾ ಇರತ್ತೆ, ಕಡ್ಡಿ ಥರ ಹೋಗ್ಬಿಟ್ಟಿರ್ತವೆ. ಗಾಳಿ ಬೀಸಿದ್ರೆ ಓಲಾಡುತ್ತೆ ಅಂತೇಳಿ ದಬ್ಬೆನೂ ಕಟ್ಟಿದ್ದಾರೆ. ಎರಡೆರಡು ಕೆಲಸ ಆಗೋಗುತ್ತೆ. ಹೀಗೆ ಯಾರು ಮಾಡ್ಕೋಬೇಡಿ, ಸ್ವಲ್ಪ ಬೇಗನೆ ಭೂಮಿಗೆ ಇಟ್ಟುಬಿಡಿ ಗಿಡಗಳು ಆದಷ್ಟು ಬೇಗ. ತುಂಬ ದಿನ ಮನೆ ಹತ್ರ ಗೋಟು ಹೊಯ್ಕೊಂಡು ಪ್ಯಾಕೆಟ್ ಮಾಡಿರ್ತೀರಲ್ಲ, ಪ್ಯಾಕೆಟಲ್ಲೇ ಬಿಡಬೇಡಿ, ಹೊಲಕ್ಕೆ ಇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮುಖಾಂತರ. ಯಾಕೆಂದರೆ ನಮಗೆ ಆ ಅನುಭವ ಆಗಿದೆ ಆಲ್ರೆಡಿ. ನೋಡಿ ಅದಕ್ಕೆ ಗಿಡ ಭೂಮಿಗೆ ಇಟ್ಟರೂ ಗಾಳಿಗೆಲ್ಲ ಒಯ್ಕೊಂಡು ಹೋಗುತ್ತೆ ಅಂತೇಳಿ ಮತ್ತೆ ದೆಬ್ಬೆ ಕಟ್ಟಬೇಕು, ಎರಡೆರಡು ಕೆಲಸ ಆಗುತ್ತೆ ಅಂತೇಳಿ. ಅದರಲ್ಲೂ ನಮ್ಮಮ್ಮ ನೋಡಿ ಅಡಿಕೆ ಗಿಡದಲ್ಲಿ ಸೊಪ್ಪು ಹುಡಿಕೊಬಂದು ಎಲ್ಲ ಸೊಪ್ಪು ಸೋಸು ಅಂತೇಳಿ ಕೊಟ್ಟಿದ್ದಾರೆ. ಫ್ರೆಶ್ ಆಗಿದೆ ಸೊಪ್ಪು, ಅದನ್ನು ಇಲ್ಲೇ ಸೋಸ್ಬಿಟ್ಟು ನೀರಿಟ್ಕೊಂಡು ತೊಳಿತಾ ಇದ್ದೀನಿ. ಇನ್ನು ಅಲ್ಲಿಂದ ನಾನು ನಮ್ಮಪ್ಪ ನಮ್ಮೂರಿಗೆ ಬಂದ್ವಿ, ನಾಗನಹಳ್ಳಿಗೆ. ಅಲ್ಲಿ ಸ್ವಲ್ಪ ರೋಟ್ ಹೊಡಿಬೇಕಾಯಿತು. ನಮ್ಮೂರಲ್ಲಿ ಯಾರ್ದೋ ತೋಟ ತೋರಿಸಿ ನೋಡಿ ಎಷ್ಟು ಬೆಳೆದಿದೆ ಅನ್ಕೋತಾ ಇದ್ದೆ. ಇಲ್ಲಿಗೆ ಬಂದು ನೋಡಿದರೆ ನಮ್ಮದು ಹಂಗೆ ಐತೆ. ನಮ್ಮ ಅಪ್ಪಂಗೆ ಹುಷಾರಿರಲಿಲ್ಲ ಗೈಸ್, ಅದಕ್ಕೆ ಬಂದು ಇದೆಲ್ಲ ಕ್ಲೀನ್ ಮಾಡಿಸ್ಕೊಂಡಿರಲಿಲ್ಲ. ಇಲ್ಲ ಅಂದಿದ್ರೆ ಅವರು ಬಂದು ಎಲ್ಲ ಕ್ಲೀನ್ ಮಾಡ್ಕೋತಾಯಿದ್ರು. ಅವ್ರಿಗೆ ಹುಷಾರಿಲ್ದಿರೋ ಕಾರಣ ಹಾಗೆ ಅಲ್ಲೂ ಸ್ವಲ್ಪ ನಮ್ಮೂರಲ್ಲಿ ಅಡಿಕೆ ಗಿಡ ನೆಡೋದು ಅದೆಲ್ಲ ಸ್ವಲ್ಪ ಬ್ಯುಸಿ ಇತ್ತಲ್ಲ, ಅದಕ್ಕೆ ಬರೋಕ್ಕಾಗಿರಲಿಲ್ಲ. ಇವಾಗ ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು ಅಂತಲೇ ಬಂದಿದ್ದೀವಿ. ಆಲ್ರೆಡಿ ಸಂಜೆ ಆಗಿದೆ, 5 ಗಂಟೆ. ಎಷ್ಟಾಗುತ್ತೋ ಅಷ್ಟು ಮಾಡೋಣ, ಉಳಿದಿದ್ದು ನಾಳೆ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀವಿ. ಸದ್ಯಕ್ಕೆ ಈಗ ಬಾಳೆಗೊನೆ ಬಂದಿದ್ದಾವೆ ಗೈಸ್. ಬಾಳೆ ಗಿಡ ಎಲ್ಲ ಗಾಳಿಗೆ ಬಿದ್ದೋಗಿದ್ವು, ಅವಕ್ಕೆಲ್ಲ ಸಪೋರ್ಟಿವ್ ಆಗಿ ಒಂದೇನಾದರೂ ಇಟ್ಟುಬಿಟ್ಟು ಸಪೋರ್ಟಿವ್ ಆಗಿ ನಿಲ್ಲಿಸಿ ಆ ಬಾಳೆಗೊನೆ ಎಲ್ಲ ಕಡ್ಕೊಂಡು ಇನ್ನು ನೋಡೋದು ಗೈಸ್. ಎಷ್ಟು ಕೆಲಸ ಆಗುತ್ತೆ ಅಷ್ಟು ಕೆಲಸ ಮಾಡೋದು. ಇನ್ನು ನಮ್ಮ ಮನೆಯವ್ರೂ ಅಮರಾಪುರದಲ್ಲಿ ಸ್ವಲ್ಪ ಕೆಲಸ ಇತ್ತು ಅಲ್ವಾ. ಕೆಲಸ ಅಂದರೆ ಏನಿಲ್ಲ, ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು. ಬ್ಯಾಂಕಿನ ಕೆಲಸ ಮುಗಿಸ್ಕೊಂಡು ಅವರು ಡೈರೆಕ್ಟ್ ಇಲ್ಲಿಗೆ ಬಂದರು. ಎಲ್ಲರೂ ಬಂದು ಸ್ವಲ್ಪ ಕೆಲಸ ಮಾಡಿಕೊಂಡು ಇನ್ನು ನಾನು ನಮ್ಮಪ್ಪ ಊರಿಗೆ ಹೊರಟ್ವಿ. ನಮ್ಮ ಮನೆಯವರು ಆಲ್ರೆಡಿ ಹೋಗಿದ್ದರು, ಆ ಫ್ರೆಂಡ್ದು ಗಾಡಿ ಇತ್ತು, ಗಾಡಿ ತೊಗೊಂಡು ನಮ್ಮ ಊರಿಗೆ ಹೋಗಿದ್ರು ಗೈಸ್. ನಾನು ನಮ್ಮಪ್ಪ ಈಗ ಸಂಜೆ ಹೋಗ್ತಾಯಿದ್ದೀವಿ, ಆಲ್ರೆಡಿ 7 ಗಂಟೆ ಆಗಿದೆ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಗೈಸ್. ಬೆಳಿಗ್ಗೆನೇ ನೋಡಿ ಯಾವ ಥರ ಇದೆ ವೆದರ್ ಅಂತ ಹೇಳಿ. ತುಂಬ ಚೆನ್ನಾಗಿ ಅನಿಸುತ್ತೆ ಗೈಸ್ ನಮ್ಮ ಮನೆ ಹತ್ರ. ಇನ್ನೂ ನಮ್ಮಮ್ಮ ಮನೆ ಹತ್ರನೇ ಇದ್ದಿದ್ರೆ ಇನ್ನೂ ನೀಟಾಗಿ ಇಟ್ಕೋತಾಯಿದ್ರು, ಇನ್ನೂ ತುಂಬ ಗಿಡ ಆಗ್ತಾಯಿದ್ರು. ಬಟ್ ಅವ್ರ ಅಂಗಡಿ ಹತ್ರ ಹೋಗ್ತಾರೆ, ಇಲ್ಲಿ ಇರೋದಿಲ್ಲ ಅಲ್ವಾ, ಹಾಗೆ ಸ್ವಲ್ಪ ಇರೋವನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಸುವರ್ಣ ಗೆಡ್ಡೆದು ಸಾಂಬಾರು ಮಾಡಿ ಅಂತ ತಗೊಂಡೋಗಿ ಕೊಟ್ಟರೆ ನಮ್ಮಮ್ಮ ನೋಡಿ ಇಲ್ಲಿ ನೆಟ್ಟಿದ್ದಾರೆ, ಅದು ಎಷ್ಟು ಚೆನ್ನಾಗಿ ಗಿಡ ಬೆಳೆದಿದೆ ಅಂತೇಳಿ. ಇದು ಗೈಸ್ ಕೆಳಗಡೆ ಇರೋದು, ಅದು ಮೇಲ್ಗಡೆ ಇರೋದು ಎಳ್ಳಿಕಾಯಿ ಮೋಸಂಬಿ ಗಿಡ, ಇದು ಕೆಳಗಡೆ ಇರೋದು ಸುವರ್ಣ ಗೆಡ್ಡೆ. ಇನ್ನು ಇವಾಗ್ಲೂ ನಾವು ಹೊರಟಿದ್ದೀವಿ, ನಾಗನಹಳ್ಳಿಗೆ ಹೋಗಬೇಕು. ತೋಟದ್ದೆಲ್ಲ ತುಂಬ ಕೆಲಸ ಇದೆ ಅಂತೇಳಿ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ನಮ್ಮಮ್ಮ ಎಲ್ಲ ಊಟ ರೆಡಿ ಮಾಡಿದ್ದಾರೆ ಗೈಸ್. ಅಲ್ಲೇ ತಿನ್ನೋಣ ಅಂತೇಳಿ ಬಾಕ್ಸ್ ತೊಗೊಂಡು ಹೋಗ್ತಾಯಿದ್ದೀವಿ, ರೆಡಿಯಾಗಿ ಹೋಗೋದೆ. ಇಲ್ಲಿಗೆ ಬಂದರೆ ಗೈಸ್ ಎಷ್ಟು ಕೆಲಸ ಇದೆ ಅಂದರೆ ಯಪ್ಪ ನೋಡಿ, ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀವಿ. ನಮ್ಮ ಜೊತೆಗೆ ಗಗನ್ ಕೂಡ ಬಂದಿದ್ದ, ಅವನು ಸ್ವಲ್ಪ ಒಂದು ಕೆಲಸ ಮಾಡ್ದ ಗೈಸ್, ಅವನು ಹೆಲ್ಪ್ ಮಾಡ್ತಾನೆ ಊರಿಗೆ ಹೋದರೆ. ಅವನು ನಮ್ಮ ಮನೆಯವರು ಎಲ್ಲ ಗರಿ ಎಲ್ಲ ಕಡಿತಾ ಇದ್ದಾರೆ, ಯಾಕಂದರೆ ರೋಡ್ ಹೊಡಿಸ್ಬೇಕಿತ್ತು. ಹುಲ್ಲು ಅದು ಹೋಗೋದಿಲ್ಲ. ಔಷಧಿ ಹೊಡೆದ್ರೆ ಏನಾಗುತ್ತೆ ಅಂದರೆ ಗೈಸ್, ಅರ್ಥವಾಮ್ ಇರ್ತಾವಲ್ವ, ಎರೆಹುಳ ಅಂತ ಕರಿತೀವಲ್ಲ, ಅದು ಅವೆಲ್ಲ ಸತ್ತೋಗ್ಬಿಡ್ತವೆ ಅಂತೇಳಿ ಸ್ವಲ್ಪ ಜನ, ಕೆಲವು ಜನ ಔಷಧಿ ಹೊಡ್ಸಲ್ಲ. ಅದರಲ್ಲಿ ನಮ್ಮ ಅಪ್ಪನೂ ಒಬ್ಬರು. ತುಂಬ ಔಷಧಿ ಹೊಡಿಬಾರ್ದಮ್ಮ ಅಂತ ಹೇಳಿ ಅವರು ರೋಡ್ ಹೊಡ್ಸೋಣ ಅಂತ ಹೇಳಿದ್ರು. ಅದಕ್ಕೆ ಅಂತೇಳಿ ರೋಡ್ ಹೊಡ್ಸೋಕ್ಕೆ ಎಲ್ಲ ರೆಡಿ ಮಾಡಿ, ಗರಿ ಏನೂ ಇಲ್ದಂಗೆ, ಅದಕ್ಕೆ ದೊಡ್ಡದಾಗಿರೋ ಗಿಡಗಳು ಅವೆಲ್ಲ ಏನೂ ಅಡ್ಡ ಇರಬಾರ್ದು, ಗರಿ ಪರಿ ಏನೂ ಬಿದ್ದಿರಬಾರ್ದು ಅಂತೇಳಿ ಎಲ್ಲ ತೆಗ್ದಾಕಿ
ಕೂತ್ಕೊಂಡಿದ್ದೀವಿ. ಇಲ್ಲಿ ಬಂದು ನೋಡಿದ್ರೆ ಇದು ರೋಟ್ರು ರೆಡಿನೇ ಆಗ್ತಾ ಇಲ್ಲ. ಏನೋ ಇಲ್ಲಿಗೆ ಹಾಕೊಂಬರುವಾಗ ಚೆನ್ನಾಗಿತ್ತು, ಇಲ್ಲಿಗೆ ಬಂದ ತಕ್ಷಣ ಅದು ಒಂಥರ ಸ್ಟಾರ್ಟ್ ಮಾಡೋಣ. ಆಗದರೆ ಇದ್ರೆ ಅದು ಸ್ಟಾರ್ಟ್ ಮಾಡೋಣ ಅಂತೆ. ಸ್ವಾಮಿ ದೊಡ್ಡನೇ ಜುಂಜಪ್ಪ ಅನ್ನು ಸ್ಟಾರ್ಟ್ ಮಾಡಬಾರ ಆನಿಗಿನ್ ಮತ್ತೆ ಅದೇ 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 ರಾಗ ಅದೇ ತಾಳ. ಟ್ಯೂಬ್ಲರಿ ಹೊಡೆಯಲ್ಲ. 3 hours later. 3 hours ಆದರೂ ರೆಡಿ ಆಗಲಿಲ್ಲ ನೋಡಿ. ಕೂತ್ಕೊಂಡಿದ್ದಾರೆಲ್ಲ ಮಲ್ಕೊಂಡ್ರು. ನೋಡಿ ನೋಡಿ ಸಾಕಾಗಿ ಅವರು ಮಲ್ಕೊಂಡ್ರು. ಇನ್ನೂ ಅದು ರೆಡಿ ಆಗಲಿಲ್ಲ ರೋಟ್ರು. ನಮ್ಮ ಮನೆಯವರು ಮತ್ತು ಅವಣ್ಣ ಜಯರಾಮಣ್ಣ ಅಂತ ಹೇಳಿ ನಮ್ಮ ಮನೆ ಪಕ್ಕದವರೇ, ಅವ್ರದ್ದೇ ರೋಟ್ರು. ಅವರಿಬ್ಬರು ನೋಡಿ ನೋಡಿ ರೆಡಿ ಮಾಡಿ ಅವ್ರಿಗೆ ಸಾಕಾಯಿತು. 5 hours later. ರೆಡಿ ಮಾಡ್ತಾನೆ ಏನಾದ್ರು ಒಂದು ಮಾಡಿ ರೆಡಿ ಮಾಡೋವರೆಗೂ ನಿದ್ದೆನೇ ಬರಲ್ಲ ಅಂದ್ರೆ ನಿಮ್ಗೆ ಕಳ್ಸೋದಿಲ್ಲ ಅಂತೀರಿ. ಮಾಡಲ್ಲ ನಿದ್ದೆನೂ ಬರಲ್ಲ ನಿಮ್ಗೆ ಕಳ್ಸೋದಿಲ್ಲ. ಅದು ಕೊಡು ಅದು ಬಿಟ್ಟು ಈಗ ಅವನು ಇದನ್ನೇ ತಗೊಂಡೋಯ್ತು ನಾನು. ಇಲ್ಲ ಅವನೇ ಕೊರಕ್ ತಂದ್ಬಿಟ್ಟ. ಸ್ಟಾರ್ಟ್ ಆದ್ಮೇಲೆ ತಗೊಂಡು ರೆಡಿ ಮಾಡಿ ಬೆಳಗ್ಗೆ ಕೊಡ್ತೀನಿ ಅಂತ ಹೇಳ್ಬೇಕು. ಉದ್ರೋಗಿ ಹೋಗ್ರಿ ಅದು ಕರೆಕ್ಟಾಗಿ ಮ್ಯಾಚ್ ಆಗ್ತೈತಿ. ಇದ್ರಾಗ ನೆಟ್ಟಿಗೆ ಸ್ಪಾನ್ ಅವ್ನು ಇಷ್ಟು ದಿನ ಹುಡ್ಕ್ಯಾಡಿ ಇದ್ರಾಗೆ ಅರ್ಧ ನಟ್ಟು ಈ ಸಾನ ಹೇಳ ಮಾಮ ನೀನೇನ ಅಂಗಡಿಗೆ ಹೋಗಿ ಸಿಗಲ್ಲ ಮಾಮ ಅವು ಯಾವ್ದಾನ ಒಂದು ಪಾರ್ಟ್ಸ್ ಇಸ್ಕೊಂಡು ಅದೇ ಹೋಗಿ. ಇಲ್ಲಪ್ಪ ಗೈಸ್, ಸ್ವಲ್ಪ ಕಾಯಿ ಆಮೇಲೆ ಎಳ್ಳಿಕಾಯಿ ಇದ್ವು ಕಿತ್ಕೊಂಡು ತಗೊಂಡು ಬರ್ತಾ ಇದ್ದೀನಿ. ನೋಡಿ ನಮ್ಮ ಮನೆಯವ್ರು ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರಾಗಲಿ ಅದನ್ನು ಬಂದು ಇಸ್ಕೋತಾ ಇಲ್ಲ. ಕೊನೆಗೂ ಅದು ರೆಡಿ ಆಗಲಿಲ್ಲ. ನಾಳೆಗೆ ರೋಟ್ ಹೊಡಿಯೋಣ ಅಂತ ಹೇಳಿ ಸುಮ್ಮನಾದ್ವಿ. ಒಯ್ಯಕ್ಕೆ ಬರ್ತಾರೆ. ಇವತ್ತೊಂದು ಕಾಪ್ರ ಮಾಡ್ಸಿಲ್ಲ ನಮ್ಮ ತಗೆ. ನಮಗೆಲ್ಲ ಕಾಪ್ರ ಕೆಡಕ್ಕೆ ಇವರೇ ಕಾರಣ. ಕಾಪ್ರ ಕೆಡಕ್ಕೆ ಇವರೇ ಎಲ್ಲ ಮಿಷನ್ ಕೆಡಿಸಿ 8 ಜನ ಕಾಪ್ರ ಕೆಡಿಸ್ಯಾರೆ. ಗೈಸ್, ಕೊನೆಗೂ ಇವತ್ತು ಅದು ರೆಡಿ ಆಗಲಿಲ್ಲ. ನಮ್ಮ ಅಪ್ಪ ಬನ್ನಿ ಅಮ್ಮ ಹೋಗೋಣ, ಇನ್ನೇನು ನಾಳೆ ಮಾಡೋದಾಯಿತು ಅಂತ ಹೇಳಿ ಊರಿಗೆ ಹೊರಟಿದ್ದೀವಿ. ಇನ್ನು ನಾವು ಇವತ್ತು ನೈಟೇ ಬೆಂಗಳೂರಿಗೆ ಹೋಗ್ತೀವಿ. ನಮ್ಮ ಅಪ್ಪನೇ ಬಂದು ಓಡಿಸ್ತಾರೆ ಅದು. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.